ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಕುಳ್ಳಿ ಮೇಡಮ್ನ ತೋರಿಸೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮೇಡಮ್ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿನ್ಕೊಂಡು ಆರಾಮಾಗಿ ಅಂಗನವಾಡಿಗೆ ಹೋಗಿ ಬರ್ತೀನಿ ಅಂತ ಹೊರಡ್ತಾ ಇದ್ದಾರೆ. ನಮಗೆ ಎಲ್ಲ ಅಂಗನವಾಡಿ ಆದರೆ ಅವ್ರಿಗೆ ಈಗಲೇ ಸ್ಕೂಲ್ ಅಂತಾರೆ ಅವರು. ಸ್ಕೂಲ್ಗೆ ಹೋಗೋಣ ನಡಿ ಮಗಳೇ ಅಂದರೆ ಮಾತ್ರ ರೆಡಿ ಆಗೋದು, ಇಲ್ಲಾಂದರೆ ಅಂಗನವಾಡಿಗೆ ಹೋಗೋಣ ಅಂದರೆ ರೆಡಿ ಆಗಲ್ಲ ಅವರು. ಆರಾಮಾಗಿ ಎದ್ದು ರೆಡಿಯಾಗಿ ಹೊರಟಿದ್ದಾರೆ. ಹೋಗಿ ಅವ್ರನ್ನ ಬಿಟ್ಟು ಬಂದು ನಾನು ತಿಂಡಿ ಎಲ್ಲ ತಿನ್ಕೊಂಡು ಒಂದು ಸೀರೆ ಕುಚ್ಚಾಕೋದಿತ್ತು ಅಂದ್ಬಿಟ್ಟು ಸೀರೆ ಕುಚ್ಚೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಅದನ್ನೆಲ್ಲ ಫೋಲ್ಡ್ ಮಾಡಿ ಕ್ಲೀನಾಗಿ ಎತ್ತಿಕ್ ಬಿಡೋಣ. ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಬೋದು. ಯಾಕಂದರೆ ಕಸ್ಟಮರ್ ಸ್ಯಾರಿ ಏನಾರ ಗಲೀಜಾದರೆ ಸುಮ್ಮನೆ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಫಸ್ಟ್ ಅದನ್ನೆಲ್ಲ ಕ್ಲಿಯರ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಏನಿದ್ರು ಮುಂದಿನ ಕೆಲಸ ನೋಡೋದು. ಅಷ್ಟರಲ್ಲಿ ನಮ್ಮ ಯಜಮಾನ್ರು ತೋಟದಿಂದ ಮನೆಗೆ ಬಂದರು. ಮಗಳಿಗೆ ಇಷ್ಟ ಅಂದ್ಬಿಟ್ಟು ಎಳ್ನೀರು ತೊಗೊಂಬಂದಿದ್ರು. ಅದನ್ನೆಲ್ಲ ಕ್ಲೀನಾಗಿ ಕೊಚ್ಚಿ ನಮಗೆ ಇಬ್ರಿಗೂ ಚೊಮ್ಗ ಕೊಟ್ಟರು. ಅವರು ಕುಡಿದು ಹೋಗಿ ರೆಸ್ಟ್ ಮಾಡ್ತಾಯಿದ್ರು. ನಾನು ಒಳಗಡೆಗೆ ತೊಗೊಂಬಂದ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಒಂದು ಲೋಟಕ್ಕೆ ಹಾಕ್ಕೊಂಡು ನಾನು ಕುಡಿದೆ. ಇನ್ನು ಮಿಕ್ಕಿದ್ದು ನನ್ನ ಮಗಳಿಗೆ ಸ್ವಲ್ಪ ಕಲ್ಸಕ್ಕರೆ ಹಾಕ್ಬಿಟ್ಟು ಎತ್ತಿಟ್ಟಿದ್ದೆ, ಅಂಗನವಾಡಿಯಿಂದ ಬಂದಮೇಲೆ ಕೊಡೋಣ ಅಂತ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಾ ಹೂವಿನ ಗಿಡದಲ್ಲಿ ಕಳೆ ಜಾಸ್ತಿ ಆಗಿದೆ, ಸ್ವಲ್ಪ ಇಬ್ಬರು ಸೇರ್ಕೊಂಡು ಕಿತ್ಕೊಂಡ್ಬಿಡೋಣ ಅಂತ ಕರ್ಕೊಂಡೋದ್ರು. ನಾವಿಲ್ಲೇ ನಮ್ಮ ಮನೆ ಮುಂದೆನೇ ಹಾಕ್ಕೊಂಡಿದ್ದೀವಿ. ಹೋಗಿ ಇಬ್ರು ಒಂದು ಸ್ವಲ್ಪ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕಳೆ ಕಿತ್ಕೊಂಡು ಅವರು ಆಮೇಲೆ ಬೇರೆ ಏನೋ ಕೆಲಸ ಬಂತು ಅಂತ ತೋಟದ ಹತ್ರಕ್ಕೆ ಹೋದು. ಈಗ ನಾನು ಒಬ್ಬಳೇ ಕಳೆ ಕೀಳ್ತಾ ಇದ್ದೆ. ಬಿಸಿಲು ಬೇರೆ ಜಾಸ್ತಿ ಆಗಿದ್ದರಿಂದ ನಾನಂತೂ ಫುಲ್ ಜಾಸ್ತಿ ಏನು ಕೀಳಕ್ಕೆ ಹೋಗಲಿಲ್ಲ. 1 ಅವರ್ ಕಿತ್ಕೊಂಡು ಆಮೇಲೆ ನಾನು ಮನೆಗೆ ಬಂದೆ. ನಾಳೆ ಟಿಫನ್ಗೋಸ್ಕರ ಪನ್ನೀರ್ ಮಾಡ್ಕೊಬೇಕಿತ್ತು ಅಂದ್ಬಿಟ್ಟು ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಮನೆಗೆ ಬಂದೆ. ಬನ್ನಿ ನಾನು ಇವಾಗ ನಿಮಗೆ ಮನೇಲೇ ಪೌಡರಿಂದ ಹೇಗೆ ಪನ್ನೀರ್ ಮಾಡ್ಕೊಳೋದು ಅಂದರೆ, ನನ್ನ ಮಗಳು ಚಿಕ್ಕವಳಲ್ವಾ, ಅಂಗನವಾಡಿಲಿ ಹಾಲಿನ ಪೌಡ್ರ್ ಕೊಡ್ತಾರೆ, ಅದರಿಂದನೇ ಪನ್ನೀರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಪನ್ನೀರ್ ಮಾಡೋಕ್ಕೆ ಗಟ್ಟಿ ತಳ ಇರೋವಂಥ ಪಾತ್ರೆ ತೊಗೊಂಡು ಅದಕ್ಕೆ ನಾನು 4 ಬೌಲ್ ಆಗೋವಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿ ಸ್ವಲ್ಪ ಉಗುರು ಬೆಚ್ಚ ಆಗ್ತಿದ್ದಂಗೆ 2 ಬಟ್ಲು ಹಾಲಿನ ಪೌಡರ್, ಅಂದರೆ ಇಲ್ಲಿ ಮಕ್ಕಳು ಕೊಡೋದು ನಂದಿನಿ ಹಾಲಿನ ಪೌಡ್ರ್ ಆಗಿರೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ತೀನಿ. 2 ಬಟ್ಲು ಹಾಲಿನ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಹಾಲಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊತಾ ಇರೋಣ. ಇದು ಒಂದು ಸ್ವಲ್ಪನೂ ಗಂಟು ಇಲ್ದಲೇ ಇರೋ ರೀತಿ ಪ್ಲೇನ್ ಹಾಲು, ನಾವು ಅಂಗಡಿಯಿಂದ ತಂದಿರೋ ಹಾಲನ್ನ ಕಾಯಿಸಿದಾಗ ಯಾವ ರೀತಿ ಇರುತ್ತೆ ಅದೇ ಥರ ಒಂದು ಚೂರು ಗಂಟು ಇಲ್ದಲೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಮಾತ್ರ ಪನ್ನೀರ್ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿಕೊಂಡು ಹಾಲನ್ನ ಮಳ್ಳೋದಕ್ಕೆ ಬಿಡೋಣ. ಈಗ ಹಾಲೆಲ್ಲ ರೆಡಿ ಆಗಿದೆಯಲ್ವ, ಅದು ಮಳ್ಳಕ್ಕೆ ರೆಡಿ ಆದಮೇಲೆ ನಾನಿಲ್ಲಿ 2 ನಿಂಬೆಹಣ್ಣನ್ನು ಒಂದು ಬಟ್ಲಿಗೆ ಇಂಟ್ಕೊಂಡು ಅದರಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು 2 ನಿಂಬೆಹಣ್ಣು ಸಹ ಡೈರೆಕ್ಟಾಗಿ ಹಾಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಅದನ್ನು ಸಿಮ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಟ್ಟರೆ ಸ್ವಲ್ಪ ಅದು ನೀರು ಥರ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ನೋಡಿ, ಆ ಥರ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. 5 ನಿಮಿಷ ಆದಮೇಲೆ ನೋಡಿ ಈ ಥರ ನೀರು ಸಪ್ರೇಟು, ಹಾಲು ಪೂರ್ತಿ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪೂರ್ತಿ ಎಲ್ಲ ಸಪ್ರೇಟ್ ಆದಮೇಲೆ ಗ್ಯಾಸ್ ಎಲ್ಲ ಆಫ್ ಮಾಡಿಬಿಟ್ಟು ನೋಡಿ, ನಾನು ಪನ್ನೀರ್ ಯಾವಾಗಲೂ ಮಾಡ್ತಾನೆ ಇರ್ತೀನಿ ನನ್ನ ಮನೇಲಿ ರೆಗ್ಯುಲರಾಗಿ. ಅದಕ್ಕೆ ನಾನು ಪನ್ನೀರ್ ಮಾಡೋದಕ್ಕೆ ಅಂತಲೇ ಇದೊಂದು ಬಟ್ಟೆ ಸಪ್ರೇಟಾಗಿ ಇಟ್ಕೊಂಬಿಟ್ಟಿದ್ದೀನಿ, ವೈಟ್ ದುಪ್ಪಟ್ಟನ. ನಿಮ್ಮ ಮನೇಲಿ ಯಾವ್ದು ಇರುತ್ತೆ ಅದು ಕಾಟನ್ ಬಟ್ಟೆ ಆದ್ರೂ ನಡೆಯುತ್ತೆ. ಹಾಕ್ಬಿಟ್ಟು ಅದರಲ್ಲಿ ಕ್ಲೀನಾಗಿ ಹಿಂಗೆ ಸೋಸ್ಕೊಂಡು 2 ಸತಿ ನೀರು ಹಾಕಿ ಅದನ್ನು ಅದರಲ್ಲಿರೋವಂಥ ಹಾಲಿನಂಶ ಎಲ್ಲ ಹೋಗೋ ಥರ ವಾಶ್ ಮಾಡ್ಕೊಳ್ಳೋಣ. ಈ ಥರ ವಾಶ್ ಮಾಡಿಕೊಂಡ್ರೆ ಸಾಕು ನೋಡಿ, ಕರೆಕ್ಟಾಗಿದೆ. ವಾಶ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿರೋ ನೀರಿನಂಶ ಎಲ್ಲ ಇವಾಗ ಹೋಗಬೇಕಲ್ಲ, ಅದಕ್ಕೆ ಈ ಥರ ರೊಟೇಟ್ ಮಾಡಿ ಸುತ್ತಕೊಂಡು ಗಟ್ಟಿಯಾಗಿ ಮಾಡಿಕೊಂಡ್ರೆ, ಇಂಟ್ಕೊಂಡ್ರೆ ಅಲ್ಲಿ ಇದರಲ್ಲಿರೋಂಥ ಹಾಲಿನಂಶ ಎಲ್ಲ ಹೋಗುತ್ತೆ ಕ್ಲೀನಾಗಿ ಕಂಪ್ಲೀಟಾಗಿ. ಹಂಗೂ ಸ್ವಲ್ಪ ನೀರಿನಂಶ ಅನ್ನೋದಿದ್ದೇ ಇರುತ್ತೆ ನೋಡಿ. ಈ ಥರ ತೋರಿಸ್ತಾ ಇದ್ದೀನಲ್ಲ, ಒಂದು ತಟ್ಟೆ ಮೇಲೆ ಅದನ್ನ ಇಕ್ಬಿಟ್ಟು ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ನಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕೊಟ್ಬಿಟ್ಟು ಅದ್ರ ಮೇಲೆ ನಾವು ಭಾರವಾಗಿರೋವಂಥ ಒಂದು ವಸ್ತು ಇಡಬೇಕು. ನಾನು ಇವಾಗ ನೋಡಿ ಒಂದು ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಕಲ್ಲಿಟ್ಟಿದ್ದೀನಿ. ಇದನ್ನು ಇವಾಗ ನಾವು ಒಂದು 2 ಅವರ್ಸ್ ಸೆಟ್ ಆಗೋಕ್ಕೆ ಬಿಟ್ಬಿಡೋಣ. 2 ಅವರ್ಸ್ ಆದಮೇಲೆ ಈಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಪನ್ನೀರ್ ರೆಡಿ ಆಗಿರುತ್ತೆ. ಅದನ್ನು ನಾನು ನಿಮಗೆ ಕಟ್ ಮಾಡಿನೂ ಸಹ ತೋರಿಸ್ತೀನಿ ನೋಡಿ. ಓಕೆ, ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ನಿಮಗೆ ಏನು ಅನ್ನಿಸ್ತು ಅನ್ನೋದು ನನಗೂ ಸಹ ಗೊತ್ತಾಗುತ್ತೆ, ನನಗೂ ಒಂದು ಮೋಟಿವೇಶನ್ ಇರುತ್ತೆ ನೆಕ್ಸ್ಟ್ ವೀಡಿಯೋಗಳನ್ನ ಮಾಡೋದಕ್ಕೆ ಹಾಕೋದಕ್ಕೆ. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಈಗ ನೋಡಿ, ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬಂದಿದೆ ಪನ್ನೀರ್ ಅಂತ. ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ನಾನು ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ಪನ್ನೀರಿಂದ ರೆಸಿಪೀಸ್ನ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ನಿಮಗೋಸ್ಕರ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ?